ಅನೇಕ ಸ್ಥಳಗಳಲ್ಲಿ ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ ಎಂದು ಬರೆದಿರುವುದನ್ನು ನಾವು ನೋಡಬಹುದು. ಅದನ್ನು ವಿವಿಧ ಬಣ್ಣಗಳಲ್ಲಿಯೂ ಬರೆಯಲಾಗುತ್ತದೆ. ಒಬ್ಬ ರೈತನು ತನ್ನ ತೋಟದಲ್ಲಿ ಹತ್ತಿ ಬೀಜಗಳನ್ನು ಹೊಂದಿರುವ ಒಂದು ಬುಟ್ಟಿಯನ್ನು ಹೊಂದಿದ್ದನು. ಆ ಬುಟ್ಟಿಯಲ್ಲಿ ಅವನು ಗಾಳಿಯ ದಿಕ್ಕನ್ನು ತಿಳಿಸುವ ಉಪಕರಣವನ್ನು ಹೊಂದಿದ್ದನು ಮತ್ತು ಅದರ ಮೇಲೆ ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ ಎಂದು ಬರೆದಿದ್ದನು. ಗ್ರಾಮಸ್ಥರು ರೈತನ ಬಳಿಗೆ ಹೋಗಿ, ನೀನು ಈ ಉಪಕರಣದ ಮೇಲೆ ಈ ವಚನವನ್ನು ಯಾಕೆ ಬರೆದಿರುವೆ ಎಂದು ಕೇಳಿದರು. ಅವನು ಹೀಗೆ ಹೇಳಿದನು, ಈ ಉಪಕರಣವು ನಮ್ಮ ಒಳ್ಳೆಯದಕ್ಕಾಗಿ ಕೆಲಸ ಮಾಡುತ್ತದೆ. ಅದು ನಮಗೆ ಗಾಳಿಯ ದಿಕ್ಕನ್ನು ಸೂಚಿಸುವುದು ಮಾತ್ರವಲ್ಲ, ತೂಫಾನಿನ ಬಗ್ಗೆ ನಮಗೆ ಎಚ್ಚರಿಸುತ್ತದೆ ಹಾಗೂ ಚಂಡಮಾರುತದ ಬಗ್ಗೆ ಮೊದಲೇ ತಿಳಿಸುತ್ತದೆ. ನಮ್ಮನ್ನು ಪ್ರೀತಿ ಮಾಡುವ ದೇವರು ಮತ್ತು ಈ ಉಪಕರಣವನ್ನು ನಮ್ಮ ಒಳ್ಳೆಯದಕ್ಕಾಗಿ ಕ್ರಿಯೆ ಮಾಡಲು ನೇಮಿಸಿರುವವನು ನಮ್ಮ ಜೀವಿತದಲ್ಲಿ ಬರುವ ಎಲ್ಲ ಕಷ್ಟಗಳನ್ನು, ತೊಂದರೆಗಳನ್ನು ಮೊದಲೇ ಎಚ್ಚರಿಸುತ್ತಾನೆ. ಹೀಗಾಗಿ ನಾನು ಇದರ ಮೇಲೆ ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ ಎಂದು ಬರೆದಿರುವೆನು ಎಂದನು. ಹೌದು ಸ್ನೇಹಿತರೆ, ನಾವು ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳನ್ನು, ವಿಧ ವಿಧವಾದ ಪರಿಸ್ಥಿತಿಯನ್ನು ಎದುರಿಸುವಾಗ ದೇವರು ನಮ್ಮನ್ನು ಎಚ್ಚರಿಸುತ್ತಾನೆ ಹಾಗೂ ಕಾಪಾಡುತ್ತಾನೆ. ಎಲ್ಲ ಕಡೆಯಿಂದಲೂ ನಾವು ತೂಫಾನನ್ನು ಎದುರಿಸಬೇಕಾಗುತ್ತದೆ. ನಮ್ಮನ್ನು ಸೃಷ್ಟಿಸಿದ ದೇವರು ಎಲ್ಲ ಸಮಯದಲ್ಲಿಯೂ ನಮ್ಮ ರಕ್ಷಕನಾಗಿರುವನು. ದೇವರ ಪ್ರೀತಿ ನಮ್ಮೊಂದಿಗಿದ್ದರೆ ಯಾವುದೇ ಹಾನಿ ನಮಗುಂಟಾಗುವುದಿಲ್ಲ. ನಮ್ಮ ಜೀವಿತದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯವೂ ದೇವರ ಚಿತ್ತದಿಂದಲೇ ಎಂದು ನಾವು ನಂಬಬೇಕು. ಹಾಗೂ ನಮ್ಮ ಜೀವಿತದಲ್ಲಿ ಬರುವ ಪ್ರತಿಯೊಂದು ಪರಿಸ್ಥಿತಿಯನ್ನು ದೇವರು ನಮ್ಮ ಒಳ್ಳೆಯದಕ್ಕಾಗಿಯೇ ತರುವನು ಎಂಬುದನ್ನು ನಂಬಬೇಕು. ನಾನು